ಬಿಹಾರದ ಮಾಜಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಅವರು ಇಂದು ತಮ್ಮ ಮೊದಲ ರಾಜಕೀಯ ಯಾತ್ರೆಯನ್ನ ಆರಂಭಿಸಲಿದ್ದಾರೆ. ನಿತೀಶ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಕಂಗೆಟ್ಟಿರುವಂತಹ ಜೆಡಿಯು ಪಕ್ಷದ ಪಾಲಿಗೆ ಇದು ಹೊಸ ಭರವಸೆಯನ್ನ ಮೂಡಿಸಿದೆ. ಕಳೆದ ತಿಂಗಳಷ್ಟೇ ಅಧಿಕೃತವಾಗಿ ಪಕ್ಷ ಸೇರಿರುವಂತಹ ನಿಶಾಂತ್ ಪಶ್ಚಿಮ ಚಂಪಾರಣ ಜಿಲ್ಲೆಯ ವಾಲ್ಮೀಕಿ ನಗರದಿಂದ ಸದ್ಭಾವ್ ಯಾತ್ರೆಯನ್ನು ಆರಂಭಿಸಲಿದ್ದಾರೆ. 2 ದಶಕಕ್ಕೂ ಹೆಚ್ಚು ಸಮಯ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಅವರು ಹಲವು ಯಾತ್ರೆಗಳ ಆರಂಭಕ್ಕೆ ಇದೇ ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ರು. ಇನ್ನು ನಿತೀಶ್ ಅವರು ರಾಜ್ಯಸಭೆ ಪ್ರವೇಶಿಸುವ ಮೂಲಕ ಸಿಎಂ ಸ್ಥಾನದಿಂದ ಕೆಳಗಿಳಿದದ್ದು ಪಕ್ಷಕ್ಕೆ ಆಘಾತವನ್ನ ನೀಡಿತು. ರಾಜ್ಯ ರಾಜಕೀಯದಿಂದ ಅವರು ರಾಜ್ಯದಲ್ಲಿ ಪಕ್ಷದ ಪ್ರಭಾವ ಕಡಿಮೆಯಾಗಬಹುದು ಎಂಬ ಆತಂಕ ಪಕ್ಷದ ನಾಯಕರು ಕಾರ್ಯಕರ್ತರಲ್ಲಿ ಮನೆ ಮಾಡಿತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದೀಗ ನಿಶಾಂತ್ ಆಗಮಿಸಿರುವುದು ಹೊಸ ಹುರುಪನ್ನ ನೀಡಿದೆ. ಜೈ ನಿಶಾಂತ್ ಆಗಮನ ಅನಿವಾರ್ಯ ಎಂಬ ಆದಿತ್ಯ ಬರಹ ಉಳ್ಳಂತಹ ಜೆಡಿಯು ಪಕ್ಷದ ಪೋಸ್ಟರ್ಗಳು ಈಗ ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಹರಿದಾಡ್ತಾ ಇವೆ. ಶನಿವಾರ ಪಶ್ಚಿಮ ಚಂಪಾರಣನ ಪ್ರಧಾನ ಕಚೇರಿಯಲ್ಲಿ ಭೇಟಿಯಾಗಿ ಮಾತನಾಡಿದಂತಹ ಜೆಡಿಯು ವಕ್ತಾರ ಮತ್ತು ಎಂಎಲ್ಸಿ ನೀರಜ್ ಕುಮಾರ್, ನಿಶಾಂತ್ ಅವರು ಚಕ್ರವರ್ತಿ ಅಶೋಕನ್ ಜನ್ಮಭೂಮಿಗೆ ಸೇರಿದವರು. ಈಗ ಅಪ್ಪನ ಜೊತೆಗೆ ನಿಶಾಂತ್ ಕೂಡ ರಿಷಿ ವಾಲ್ಮೀಕಿಯ ಸ್ಥಳದಿಂದಾನೇ ಯಾತ್ರೆ ಶುರು ಮಾಡಲಿದ್ದಾರೆ ಅಂತ ಹೇಳಿದ್ರು. ಇನ್ನು ವಾಲ್ಮೀಕಿ ಮತ್ತು ಅಶೋಕ್ ಇಬ್ರು ಕೂಡ ತ್ಯಾಗದ ಸಂಕೇತವಾಗಿದ್ರು. ನಮ್ಮ ನಾಯಕ ನಿತೀಶ್ ಕುಮಾರ್ ಅವರು ಅಧಿಕಾರವನ್ನ ತ್ಯಜಿಸುವಾಗ ಅದೇ ರೀತಿಯ ತ್ಯಾಗದ ಮನೋಭಾವವನ್ನ ಪ್ರದರ್ಶಿಸಿದ್ರು ಅಂತ ಪ್ರತಿಪಾದಿಸಿದ್ರು.